ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬಿಸಿಯಾಗಿ ಆಮೇಲೆ ಸಿಂಪಲ್ಲಾಗಿ ಯಾವ ರೀತಿ ಅನ್ನಕ್ಕೆ ಒಂದು ಸಾಂಬಾರು ಮಾಡೋದು ಅಂತ ನೋಡೋಣ. ಸೊಪ್ಪು ಮತ್ತು ನುಗ್ಗೆಕಾಯನ್ನು ಯೂಸ್ ಮಾಡಿ ಒಂದು ಬಿಸಿಯಾದಂಥ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಕುಕ್ಕರ್ಗೆ ಒಂದು 50 ಗ್ರಾಮಷ್ಟು ಬೇಳೆನ ತಗೋಬೇಕು. ತೊಗರಿ ಬೇಳೆನ ತಗೊಂಡು ಅದಕ್ಕೆ ನೀರು ಹಾಕ್ಕೊಂಡು ಒಂದು 2ರಿಂದ 3 ಸಲ ನೀಟಾಗಿ ವಾಶ್ ಮಾಡಬೇಕು. ಅದೆಲ್ಲ ನೀಟಾಗಿ ವಾಶ್ ಆದಮೇಲೆ ಮತ್ತೆ ನಾವು ಅದಕ್ಕೆ ನೀರನ್ನು ಹಾಕಿ ಅದಕ್ಕೇ ಅದು ಬೇಳೆ ಮುಳುಗುವಷ್ಟು ನೀರನ್ನು ಹಾಕಬೇಕು. ಅದಾದಮೇಲೆ ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಬೇಕು. ಒಂದು 4 ಕರಿಬೇವು ಸೊಪ್ಪನ್ನು ಹಾಕಿ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕಬೇಕು. ಹಾಕ್ಬಿಟ್ಟು ಅದನ್ನು ಒಂದು 3 ವಿಷಲು ಕೂಗಿಸ್ಬೇಕು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ ಕೂಗುವಷ್ಟೊತ್ತಿಗೆ ನಾವು ಈ ಕಡೆ ಮತ್ತೆ ಒಂದು ಮಿಕ್ಸಿ ಜಾರ್ನ ತಗೋಬೇಕು. ಆ ಮಿಕ್ಸಿ ಜಾರ್ಗೆ 1 ಬೌಲಷ್ಟು ಹಸಿ ಕೊಬ್ಬರಿನ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ತರ್ತರಿಯಾಗಿ ರುಬ್ಕೋಬೇಕು. ಫುಲ್ ಪೇಸ್ಟ್ ಆಗೋ ರೀತಿ ರುಬ್ಬಾರ್ದು, ಈ ಥರ ತರ್ತರಿಯಾಗಿ ರುಬ್ಬಬೇಕು. ಅದಾದಮೇಲೆ ಈ ಕಡೆ 3 ವಿಷಲ್ ಕೂಗಿಸಿರ್ತಕ್ಕಂಥ ಬೇಳೆ ಈ ಥರ ಬೆಂದಿರುತ್ತೆ. ನೆಕ್ಸ್ಟ್ ನಾವು ಅದಕ್ಕೆ ಇವಾಗ ಹೆಚ್ಚಿರ್ತಕ್ಕಂಥ ಮಿಕ್ಸ್ ಸೊಪ್ಪು ಮತ್ತು ನುಗ್ಗೆಕಾಯಿನ ಹಾಕಬೇಕು. ನಾವು ಫಸ್ಟಿಗೆ ಬೇಳೆ ಜೊತೆ ಸೊಪ್ಪು ನುಗ್ಗೆಕಾಯಿ ಹಾಕೋದ್ರಿಂದ ಏನಾಗುತ್ತೆ, ನುಗ್ಗೆಕಾಯಿ ಎಲ್ಲ ಕರಗೋಗುತ್ತೆ, ಸೊಪ್ಪು ಕೂಡ ಫುಲ್ ಬೆಂದೋಗುತ್ತೆ. ಆವಾಗ ಅದು ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ಅದಾದಮೇಲೆ ಈ ಥರ ಮುಳುಗುವಷ್ಟು ನೀರು ಹಾಕಿ ಮತ್ತೆ ಇವಾಗ ಜಸ್ಟ್ ಅದನ್ನು ವಿಷಲ್ ಕೂಗಿಸ್ಬಾರ್ದು, ವಿಷಲ್ ಬರೋ ಟೈಮಿಗೆ ಆಫ್ ಮಾಡಿ ಬಿಡಬೇಕು. ಅದಾದಮೇಲೆ ನೆಕ್ಸ್ಟು ಒಂದು ಪಾತ್ರೆ ಇಟ್ಟು ಗ್ಯಾಸ್ ಮೇಲೆ ಅದಕ್ಕೆ ಒಂದು 4ರಿಂದ 5 ಟೀ ಸ್ಪೂನಷ್ಟು ಎಣ್ಣೆನ ಹಾಕಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಂಗು ಹಾಕ್ಬಿಟ್ಟು ಮತ್ತು ಒಂದು ಈರುಳ್ಳಿನ ಹೆಚ್ಚಿ ಹಾಕಬೇಕು. ಅದಕ್ಕೆ ಒಂದು ಈರುಳ್ಳಿನ ಹೆಚ್ಚಿ ಹಾಕ್ಬಿಟ್ಟು ಅದು ನೀಟಾಗಿ ಫ್ರೈ ಆಗಬೇಕು. ಅದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಹೆಚ್ಚಿರ್ತಕ್ಕಂಥ ಒಂದು 3ರಿಂದ 4 ಟೊಮೊಟೊನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ಹಾಕಬೇಕು. ಅದನ್ನೆಲ್ಲ ಚಿಕ್ಕದಾಗಿ ಹೆಚ್ಚಾಕಿದ್ಮೇಲೆ ಅದನ್ನು ನಾವು ಆದಷ್ಟು ಲೋ ಫ್ಲೇಮಲ್ಲೇ ಅದನ್ನು ನಾವು ಬೇಯಿಸ್ಕೋಬೇಕು. ಟೊಮೊಟೊ ಎಲ್ಲ ಫುಲ್ಲು ಮೆತ್ತಗಾಗೋ ರೀತಿ ನಾವು ಅದನ್ನು ಒಂದು 2ರಿಂದ 3 ಸಲ ಈ ಥರ ತಟ್ಟೆ ಮುಚ್ಚಿ ಬೇಯಿಸ್ಬೇಕು. ಅದು ಮಧ್ಯೆ ಬೇಯ್ತಾ ಇರ್ಬೇಕಾದ್ರೆ ಅದನ್ನು ನಾವು ಹಿಂಗೆ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅದು ತಳ ಹಿಡಿಯುತ್ತೆ. ಸೊ ಅದೆಲ್ಲ ನೀಟಾಗಿ ಈ ಥರ ಸ್ಮ್ಯಾಶ್ ಆಗೋ ರೀತಿ ಬೇಯಿಸಬೇಕು. ನೋಡಿ, ಈ ಥರ ನೀಟಾಗಿ ಟೊಮೊಟೊ ಎಲ್ಲ ನಾವೆಷ್ಟು ಚೆನ್ನಾಗಿ ಬೇಯಿಸಿ ಅದೆಲ್ಲ ಅದರೊಳಗಿನ ಪಪ್ಪಿನಂಶದ ನೀರೆಲ್ಲ ಬಿಟ್ಕೊಂಡಾಗ ಪಲ್ಪು ಚೆನ್ನಾಗಾಗುತ್ತೆ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕಬೇಕು. ನೀವು ಮನೆಯಲ್ಲಿ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರೋ ಅದನ್ನೇ ಹಾಕಬೇಕು. ಅದಾದಮೇಲೆ ಇದಕ್ಕೆ ನಾವು MTR ಸಾಂಬಾರು ಪೌಡ್ರನ್ನು ಕೂಡ 1 ಟೇಬಲ್ ಸ್ಪೂನಷ್ಟು ಈ ಟೈಮಲ್ಲಿ ಹಾಕಿದ್ರೂ ಇನ್ನೂ ಚೆನ್ನಾಗಿ ಆಗುತ್ತೆ. ಅದೆಲ್ಲ ಆದಮೇಲೆ ಆ ಮಸಾಲೆ ಹಾಕಿದಾಗ ತಳ ಹಿಡಿಬಾರ್ದು ಅಂತ ಸ್ವಲ್ಪ ನೀರನ್ನು ಹಾಕಿ ಈ ಥರ ನೀಟಾಗಿ ಕುದಿಸ್ಬೇಕು. ಅದೆಲ್ಲ ಸಾಂಬಾರು ಪುಡಿಯ ಹಸಿ ಸ್ಮೆಲ್ಲಿನ ವಾಸನೆ ಹೋಗೋ ಥರ ಕುದಿಸ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ನಾವು ಬೇಯಿಸಿರ್ತಕ್ಕಂತಹ ಬೇಳೆ, ಸೊಪ್ಪು, ನುಗ್ಗೆಕಾಯಿನ ಮಿಶ್ರಣನ ಹಾಕಬೇಕು. ಅದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಕರೆಕ್ಟಾಗಿ ಬೇಳೆ, ಸೊಪ್ಪು ಅದೆಲ್ಲ ಹದವಾಗಿ ಬೆಂದಿದೆ ಅಂತ. ನಾವು ಒಂದೇ ಸಲ ಹಾಕೋದ್ರಿಂದ ಫುಲ್ ಸ್ಮ್ಯಾಶ್ ಆಗೋ ರೀತಿ ಬೇಯುತ್ತೆ. ಸೊ ಇದೇ ಟೈಮಲ್ಲಿ ನಾವು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಬೇಯಿಸಿರೋ ತರಕಾರಿಗೆ ಅದು ನೀರು ಹಾಕಿ ನೆಕ್ಸ್ಟು 2 ಟೇಬಲ್ ಸ್ಪೂನಷ್ಟು ಹುಣಸೆ ರಸನ ಹಾಕ್ಕೋಬೇಕು. ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಮತ್ತು ಉಪ್ಪನ್ನು ಕೂಡ ಇವಾಗಲೇ ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೈ ಅಳತೆಯಲ್ಲೇ ಹಾಕಿದ್ದೀನಿ. ಸೊ ಅಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿಯುವಷ್ಟು ಬೇಯಿಸಬೇಕು. ಅದಾದಮೇಲೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕಬೇಕು. ಬೆಲ್ಲ ಯಾಕೆ ಹಾಕ್ತೀವಿ ಅಂದರೆ ಸಾಂಬಾರಿಗೆ ನಾವು ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ಥರ ಒಂಚೂರು ಬೆಲ್ಲ ಹಾಕಿ ಅದನ್ನು ಕೂಡ ಬೆಲ್ಲ ಎಲ್ಲ ಕರಗುವಷ್ಟು ನೀಟಾಗಿ ನಾವು ಅದನ್ನು ಬೇಯಿಸಬೇಕು. ಅದೆಲ್ಲ ಆದಮೇಲೆ ನಾವು ರುಬ್ಬಿರ್ತಕ್ಕಂಥ ಕೊಬ್ಬರಿ ಮಿಶ್ರಣ ಇತ್ತಲ್ಲ ಅದನ್ನು ಹಾಕಬೇಕು. ಅದನ್ನು ಹಾಕಿ ನೀಟಾಗಿ ನಾವು ಚೆನ್ನಾಗಿ ಒಂದೇ ಒಂದು ಕುದಿಸಿದ್ರೆ ಸಾಕು. ಅದೆಲ್ಲ ಅದಾದಮೇಲೆ ನೆಕ್ಸ್ಟು ನಾವು ಸೈಡಿಗೆ ಒಂದು ಚಿಕ್ಕ ಬೌಲಲ್ಲಿ ಒಗ್ಗರಣೆನ ಹಾಕ್ಕೋಬೇಕು. ಅದಕ್ಕೊಂದನೇ ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿನ ಹಾಕ್ಬಿಟ್ಟು ಇದಕ್ಕೇನೆ ಹಾಕಿದರೆ
ಅದು ಬಿಸಿ ಬಿಸಿ ಆದಂತಹ ಸಾಂಬಾರು ರೆಡಿ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ಆ ತಿಕ್ನೆಸ್ ಆಗಲಿ ಅದು ಬೆಂದಿರ್ತಕ್ಕಂತಹ ಇದಾಗಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ಈ ಥರ ಒಂದು ಕುದಿಸಿ ತೆಗೆದ್ರೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದರೆ ಬಿಸಿ ಬಿಸಿಯಾದಂತಹ ತರಕಾರಿ ಸಾಂಬಾರು, ನುಗ್ಗೆಕಾಯಿ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ. ಸೊ ಇದು ಅನ್ನದ ಜೊತೆ ತುಂಬ ಚೆನ್ನಾಗಿ ಇರುತ್ತೆ. ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ನಾವು ಮಾಡಿರ್ತಕ್ಕಂತಹ ಸಾಂಬಾರನ್ನು ಹಾಕಿ ತಿಂದರೆ ಮಾತ್ರ ತುಂಬ ಚೆನ್ನಾಗಿ ಟೇಸ್ಟು ಇರುತ್ತೆ. ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಸೊ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ನಾವು ಇದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹಪ್ಪಳ ಸೈಡಿಗೆ ಇಟ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿ ಟೇಸ್ಟು ಇರುತ್ತೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.